ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಜಮೀನಿನ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಕೆಲವರ ಸಬ್ಸ್ಕ್ರೈಬರ್ಗಳ ರಿಕ್ವೆಸ್ಟ್ ಇದು, ಹಾಗಾಗಿ ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ವಿಡಿಯೋನ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡಿ, ನಮ್ಮ ಜಮೀನಿಗೆ ಹೋಗೋ ರೋಡ್ ಇದು. ಇಲ್ಲೇ ಒಂದು ಟಾರ್ ರೋಡ್ ಆಗುತ್ತೆ. ಇಲ್ಲಿ ನಡೆಯಮ್ಮ, ನಿಮ್ದು ತೋರಿಸಿ. ಇಲ್ಲಿಂದ ನಾವು ಮನೆ ಕಟ್ಟಿದ್ವಿ. ಇಲ್ಲ, ನಾವು ರೋಡ್ ಸೈಡ್ಗೆ ಆದಂಗೆ ಮನೆ ಕಟ್ಕೊಂಡಿದ್ದೀವಿ. ನಾನು ಫಸ್ಟೆಲ್ಲ ಆ ಕಡೆ ಕಟ್ಟೋಣ ಅಂದ್ಕೊಂಡಿದ್ದೆ. ನಾನು ಇಲ್ಲಿ ರೋಡ್ ಸೈಡ್ಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ನೋಡಿ, ಇಲ್ಲಿ ಅಲ್ಲಿ ನಮ್ದು ಲಾಸ್ಟ್ ಟೈಮ್ ಸೊಸೆ ಇದಲ್ಲ, ಅಲ್ಲಿಂದ ನಮ್ಮ ಜಮೀನು ಸ್ಟಾರ್ಟ್. ನೋಡಿ, ಇಲ್ಲಿಂದ ನೋಡಿ, ನಾವು ಅವಾಗ ಇಲ್ಲಿ ಕಟ್ಟಾಗೆಲ್ಲ ಫುಲ್ಲು ಹೊಲ. ಇಲ್ಲಿಂದ ನೋಡಿ, ಈ ಬದ ಇದೆಯಲ್ಲ, ಲಾಸ್ಟ್ ಬದ ಹಿಂಗೆ ಇಟ್ಕೊಂಡು ಹಿಂಗೆ ಸೀದಾ ಈ ಬದ. ಈ ಮನೆಯೇ ನಾವು ಒಂದು 2 ಕುಂಟೆ ಇಲ್ವಾ, ಒಂದು 2 ಕುಂಟೆಗೆ ಮನೆಯೇ ಕಟ್ಕೊಂಡಿದ್ದೀವಿ. ಇಲ್ಲಿ ರೋಡ್ ಸೈಡ್ಗೆ ಆದಂಗೆ ಯಾರ ಜಮೀನು ಮೇಲೂ ಆದು ಬರೋಂಗಿಲ್ಲ. ಹಂಗಾಗಿ ಮನೆಯೇ ಇಲ್ಲೇ 2 ಕುಂಟೆ ಕಟ್ಕೊಂಡಿದ್ವಿ. ನಮ್ಮ ಗೊಂಬೆ ಎದುರ್ಸಕ್ಕೆ ಕಲ್ಕೊತಿದ್ದಾರೆ. ಬಾ ನೋಡಿ, ಇಲ್ಲೆಲ್ಲ ಸೈಡಲ್ಲೆಲ್ಲ ಖಾಲಿ ಜಾಗ ಬಿಟ್ಕೊಂಡಿದ್ದೀವಿ. ನೋಡಿ, ಲಾಸ್ಟ್ ಪದ ಐತಲ್ಲ, ಈ ಕಡೆ ಆ ಕಡೆ ಬಂದು ಬೇರೆಯವ್ರದ್ದು ನಿಂತ್ಕೊಂಡೆ ತೋರಿಸಿ. ನೀರು ಇಲ್ಲಿ ಈ ಬದ ಈ ಬದಿಯಿಂದ ಎಲ್ಲ ಆ ಕಡೆ, ಇದು ಲಾಸ್ಟ್ ಬೇರೆಯವ್ರದ್ದು. ಈ ಬದಿನೊಳಗಡೆ ನಮ್ಮದು. ಹಿಂಗೆ ಈ ಬದಿನಿಂದ ನೋಡಿ, ಮನೆಯೇ 2 ಕುಂಟೆ ಕಟ್ಕೊಂಡಿದ್ದೀವಿ. ಇಲ್ಲಿ 1 ಕುಂಟೆ ಅಷ್ಟು ಜಾಗ ಬಿಟ್ಕೊಂಡಿದ್ದೀವಿ. ಇಲ್ಲಿ ಒಂದು ಬೇಸ್ಮಠ ಮಾಡಿಸಿದ್ದೀವಿ ಆಗಲೇ. ಇಲ್ಲೂ ಮನೆ ಕಟ್ಸೋಕ್ಕೆ ನಾವು ಬೇಸ್ಮಠ ಮಾಡಿಸಿದ್ದೀವಿ. ಬಟ್ ಇವಾಗಲ್ಲ, ಕಟ್ಸೋಣ ಅಂತ ಅಂದ್ಬಿಟ್ಟು ಬೇಸ್ಮಠ ಐತೆ ಇಲ್ಲಿ ಈ ಜಾಗದಲ್ಲಿ. ಆಮೇಲೆ ಇನ್ನು ಸ್ವಲ್ಪ ದಿನಗಳ ನಂತರ, ದಿನ ಅಲ್ಲ ವರ್ಷಗಳ ನಂತರ ಇಲ್ಲಿ ಮನೆ ಕಟ್ಟಿಸ್ತೀವಿ. ಇಲ್ಲೂ ಬೇಸ್ಮಠ ಮಾಡಿಸಿದ್ದೀವಿ. ಈಗ ಸದ್ಯಕ್ಕೆ ಹಂಗೆ ಖಾಲಿ ಬಿಟ್ಕೊಂಡಿದ್ದೀವಿ, ಖಾಲಿ ಪ್ಲೇಸು. ನೋಡಿ, ಇಲ್ಲಿ ಮನೆ ಮುಂದೆ ಬಂದು ಎಷ್ಟು 1 2 3 ಇಲ್ಲೊಂದು 6 ತೆಂಗಿನ ಸಸಿ ಇದಾವೆ. ನೋಡಿ, ಅವತ್ತು ನಾವು ಪೂಜೆ ಮಾಡಿದ್ವಲ್ಲ, ಇಲ್ಲಿ ನೋಡಿ ಎಷ್ಟು ಬಂದೈತಲ್ಲ. ಇದಾಗಿತ್ತಲ್ಲ, ಒಂಬಳೆ ಹೊಡೆದಿದೆ, ಒಂಬಳೆ ಹೊಂಟಿತ್ತಲ್ಲ. ನೋಡಿ, ಇಷ್ಟು ಬಂದೈತೆ. ಇಲ್ಲೊಂದು 6 ಸಸಿ ಏನೈತೆ. ಇದು ಮನೆ ಮುಂದೆ ಪ್ಲೇಸ್. ಇದು ಇದ್ರೊಳಗೆ ಉದ್ದಿನ ಕಾಳು ಹಾಕಿದ್ದೀವಿ. ಇವಾಗ ಸದಿಗೆ ಮಳೆ ನೋಡಿ, ಫಸ್ಟ್ ತಂಗಿ ಸಸಿ ನೆಟ್ಟಿದ್ದು. ಆಮೇಲೆ ಒಂದು ಆಲೆ ತಂಗಿ ಸಸಿ ಒಂದು 4 ವರ್ಷ ಆಗೈತೆ. 4 ವರ್ಷ ಅಲ್ವತ್ತರ, ಒಂದು 4 ವರ್ಷ ಆಗೈತೆ. ತಂಗಿ ಸಸಿ ನೆಟ್ಟು 4 ವರ್ಷ ಆಗೈತೆ. ಅದಾದ್ಮೇಲೆ ಹೋದ ವರ್ಷ ನಾವು ಅಡಿಕೆ ಸಸಿ ನೆಟ್ಟಿದ್ದು. ಅಡಿಕೆ ಸಸಿ ಇವು ಎಷ್ಟಿದಾವೆ ಅಡಿಕೆ ಸಸಿ ನೋಡಿ, ಈ ಥರ ನೆಟ್ಟಿದ್ದೀವಿ. ಯಾಕೆಂದರೆ ತೀರಾ ಹತ್ರ ಆದರೆ ಒಂದು ಗರಿ ನೋಡಿ, ಒಂದು ತಂಗಿ ಸಸಿ ಇಲ್ಲಿಗೆ ಒಂದು ಗರಿಗೆ ಕೊನೆಗೆ ಇರಬೇಕು. ಹಂಗಾದ್ರೆ ಒಂದು ಸ್ವಲ್ಪ ಫಲ ಬಿಡ್ತವೆ. ಅಡಿಕೆ ಸಸಿ ಎಷ್ಟಿದಾವೆ? ಅಡಿಕೆ ಸಸಿ ಒಂದು 55 ಅಡಿಕೆ ಸಸಿ ನೆಟ್ಟಿದ್ದೀವಿ. ಒಂದು 55 ಅಡಿಕೆ ಸಸಿ ನೆಟ್ಟಿದ್ದೀವಿ. ಇದು ಇಲ್ಲೊಂದು ಚೂರು ಖಾಲಿ ಪ್ಲೇಸ್ ಇತ್ತಲ್ಲ, ಹಂಗಾಗಿ ಸಪ್ರೇಟಾಗಿ ಒಂದು ಲೈನ್ ಮಾಡಿದ್ದೀವಿ. ಅಡಿಕೆ ಸಸಿ ಯಾರು ನೆಡಬೇಕು ಅಂದ್ರೆ ಇದೇ ಥರ ನಡಿ. ತೀರಾ ಒಬ್ಬೊಬ್ರು ಇಲ್ಲಿಂದ 2 ಡಾಪ್ಗೆ ನೆಡ್ತಾರೆ. ಇಲ್ಲಿಂದ ಒಂದು ಡಾಪ್ ನೆಟ್ಟಿದ್ವಿ. ಇಲ್ಲಿ ಒಂದು ಬದ ಬರುತ್ತೆ ನೋಡಿ. ನಮ್ಮ ಮನೆಗೂ ಆ ಕಡೆ ಕೊನೆಯಲ್ಲಿ ಬದ ತೋರಿಸಿದ್ವಲ್ಲ, ಇಲ್ಲಿಂದ ನಮ್ಮ ಮನೆ ಅಷ್ಟು ದೂರ. ಆ ಕಡೆ ಒಂದು ಲಾಸ್ಟ್ ಬದ, ಈ ಕಡೆ ಒಂದು ಲಾಸ್ಟ್ ಬದ. ಅದ್ರಿಗೆ ಹೋಗಿದೆ ನೋಡಿ. ಅದು ನಡಿ, ಹಿಂಗೆ ಸೀದಾ ತೋರಿಸು. ಇದೆಲ್ಲ ನಾವಾಗೆಲ್ಲ ಹೊಲ. ಈಗ ಒಂದು ಸ್ವಲ್ಪ ಬೋರ್ ಕೊಸ್ಕೊಂಡು ಇದು ಮಾಡ್ಕೊಂಡಿದ್ವಿ. ನೋಡಿ, ಹಿಂಗೆ ಸ್ಟ್ರೈಟಿಂಗ್ ಬರೋ ಹೋಗ್ತಿಲ್ಲ. ಇದೆಲ್ಲ ನನ್ನ ತಮ್ಮಂಗೆ ಹೋಗಿದೆ. ಇದು ನಾವು ಈ ಕಡೆ ಮಾಡ್ಕೊಳ್ತಾ ಇದ್ವಿ. ನೋಡಿ, ಈ ತುಂಡಲ್ಲೂ ಅಷ್ಟೇ ಒಂದು 10 ಸೊಸೆ ಐತೆ. 10ರಿಂದ ಇಲ್ಲಿ ಜಾಸ್ತಿ ಅಡಿಕೆ ಸೊಸೆ ನೆಟ್ಟಿಲ್ಲ. 4 ಮಧ್ಯಕ್ಕೆ ಒಂದೊಂದು ನೆಟ್ಟಿದ್ದೇನೆ ಅಷ್ಟೇ. ಗೊಂಬೆ ನಡಿ, ಇಲ್ಲಿ ಸ್ಟ್ರೈಟು ಬದ. ಹಿಂಗೆ ಹೋದರೆ ಸ್ಟ್ರೈಟ್ ಬದ ಇದೆ. ಅಲ್ಲಿ ಉದ್ದ ಹಾಕಿದ್ದು, ಇದು ಬಂದು ಹೆಸರು ಕಾಳು ಹಾಕಿದ್ದೀವಿ. ಈ ತುಂಡಿಗೆ ಹೆಸರು ಕಾಳು ಹಾಕಿದ್ದೀವಿ. ಈ ತುಂಡಲ್ಲಿ 10 ಸೊಸಿ. ಒಂದೊಂದು ತುಂಡು ಇದು ಮಾಡ್ದಂಗೆ, ಒಂದರಲ್ಲಿ 6 ನೆಟ್ಟಿದ್ದೀವಿ, ಒಂದು 10. ಈಗ ಅದೇ ಪಕ್ಕ ತುಂಡ ಇಲ್ಲೊಂದು ಬದ ಹಾಕ್ಸಿದ್ದೀವಿ. ನಮ್ಮದೇನೆ ಸೆಂಟ್ರಲ್ಲಿ. ಇಲ್ಲಿ ಪಕ್ಕಕ್ಕೆ ಬಂದರೆ ಇಲ್ಲಿ 15 ಸೊಸಿ ನೆಟ್ಟಿದ್ದೀವಿ. 15 ಸೊಸಿ. ಇಲ್ಲಿ ಒಂದು 4 8 ಅಡಿಕೆ ಸೊಸಿ. ದೂರ ನೋಡಿ, ಒಂದು ತಂಗಿ ಸೊಸಿ ಒಂದು ಇದಾದರೆ ಒಂದು ದೂರ ನೆಟ್ಟಿದ್ದೀವಿ. ನಮ್ಮದು ಟೋಟಲ್ ಬಂದು ಒಂದು 4 ಎಕರೆ ಜಮೀನು. ನಮ್ಮದು ಟೋಟಲ್ ಒಂದು 4 ಎಕರೆ ಜಮೀನು ಬರ್ತದೆ. ನಮ್ಮ 4 ಎಕರೆಯಲ್ಲಿ ನಮ್ಮ ಅಪ್ಪ, ಅಣ್ಣ ತಮ್ಮದಿರು ಇಬ್ಬರು ಇದ್ದಾರೆ. ನಮ್ಮ ಚಿಕ್ಕಪ್ಪ ಒಬ್ಬರು, ನಮ್ಮ ಅಪ್ಪ ಒಬ್ಬರು.
4 ಎಕರೆಯಲ್ಲಿ ಡಿವೈಡ್ ಆಗಿ ನಮಗೆ 1 ಎಕರೆ ಬಂದಿದೆ. 1 ಎಕರೆಯಲ್ಲಿ ಅಂದರೆ ಒಂದು 40 ಕುಂಟೆ 40 ಕುಂಟೆ ಜಾಗದಲ್ಲಿ ಮಾಡ್ಕೊಂಡಿದ್ದೀವಿ. ಇನ್ನೂ ಬಾಳೆ ಎಲ್ಲ ನೆಡ್ಬೋದು ಇದರಲ್ಲಿ. ನಡಿ ಮುಖ್ಯ 1 ಎಕರೆ ಇದೆ 40 ಕುಂಟೆ. ಇದರಲ್ಲಿ ನೋಡಿ ಒಂದು 40 ಕುಂಟೆ 1 ಎಕರೆಯಲ್ಲಿ 1 ಎಕರೆಗೆ 40 ಕುಂಟೆ ಬರುತ್ತೆ. ಎಕರೆಯಲ್ಲಿ 1 2 3 4 ಭಾಗ ಮಾಡ್ಕೊಂಡಿದ್ದೀನಿ. 4 ಭಾಗ ಮಾಡ್ಕೊಂಡು ಇಲ್ಲಿ ಒಂದು ಎಷ್ಟು ಸೊಸೆ ಇದ್ದಾವೆ ಇಲ್ಲಿ. ಮಗುನ ಎತ್ಕೊಂಡು ಆಟಾಡಿಸ್ತಾಳೆ ನೋಡಿ. ಇಲ್ಲಿಂಗೆ ಕಬ್ಬದ ಬರುತ್ತೆ. ಇಲ್ಲಿ ಒಂದು 10 20 ಇಲ್ಲಿ 22 ಸೊಸೆ ನೆಟ್ಟಿದ್ದೀನಿ. 22 ಸೊಸೆ ಅಂದರೆ ಇಲ್ಲಿಗೊಂದು 30 ಆಗೋಷ್ಟು ಅಡಿಕೆ ಸೊಸೆ ಇದ್ದಾವೆ. ಇವಾಗೆಲ್ಲವ ಉಪ್ಸೆಣಬು ಹಾಕಿದ್ದು ಇದಕ್ಕೆಲ್ಲವ. ಇದರಲ್ಲಿ ಇನ್ನೂ ಅಡಿಕೆ ಸೊಸೆನೂ ಸೇಮ್ ಅದೇ ಥರನೇ ದೂರನೇ ನೆಟ್ಟಿರೋದು. ಇದು ಜೋಳದೊಳಗೆಲ್ಲವ ನಾವು ಜೋಳ ಏನಕ್ಕೆ ಹಾಕಲ್ಲ ಇವಳು ನಾನು ಹಾಕ್ತಿರ್ಲಿಲ್ಲ. ಇವಳು ಇದು ಹಾಕಿ ಏನು ಗೊತ್ತಾ ಫ್ರೆಂಡ್ಸ್, ಈ ಜಮೀನು ನಮ್ಮ ತಾತ ನಮ್ಮ ಅಯ್ಯ ಸಂಪಾದನೆ ಮಾಡಿರೋದು. ಇವರಾಗಿದ್ರೆ 1 ಕುಂಟೆನೂ ಸಂಪಾದನೆ ಮಾಡ್ತಾ ಇರ್ಲಿಲ್ಲ ಬಿಡಿ. ಇವ್ರು ಏನು 1 ರೂಪಾಯಿ ಏನು ಸಂಪಾದನೆ ಮಾಡಿಲ್ಲ. ನಮ್ಮ ಅಯ್ಯ ಮಾಡಿಲ್ಲ, ನಾವು ಗೊತ್ತು, ನಮ್ಮ ಕೈಲಿ ಮಾಡಕ್ ಆಗಲ್ಲ. ನಮ್ಮ ತಾತ ಅಂದ್ರೆ ನಮ್ಮ ಅಮ್ಮನ್ನ ಸ್ವಂತ ಅಪ್ಪ, ನನಗೆ ತಾತ. ನಮ್ಮ ತಾತ ಅಂದ್ರೆ ನಮ್ಮ ಅಮ್ಮನ ಅಪ್ಪನ್ನ ಇಲ್ಲೇ ನಮ್ಮ ಅಮ್ಮನ ತವ್ರ ಮನೆಗೆ ಅಲ್ವಾ ಕೊಟ್ಟಿರೋದು. ನಮ್ಮ ಅಮ್ಮನ ತವ್ರ ಮನೆಗೆ ಮದುವೆ ಮಾಡಿರೋದು. ಹಂಗಾಗಿ ನನಗೆ ಅವ್ರ ತಾತ, ನಮ್ಮ ಅಮ್ಮರ ಅಪ್ಪನ ಮಗಂಗೆ ನನ್ನನ್ನು ಮದುವೆ ಮಾಡಿರೋದು ಇಲ್ಲಿ. ಹಂಗಾಗಿ ನಮ್ಮ ತಾತ ಸಂಪಾದನೆ ಮಾಡಿರೋದು. ಇವರಾದ್ರೆ 1 ಕುಂಟೆ ಅಲ್ಲ, ಇಷ್ಟಾರ ಜಾಗ ಸಂಪಾದನೆ ಮಾಡ್ತಿರ್ಲಿಲ್ಲ ಈಗಿನ ರೇಟಲ್ಲಿ. ಒಟ್ಟಿನಲ್ಲಿ ಇರೋ ಜಮೀನ ಉಳಿಸ್ಕೊಂಡ್ ಬಂದಿದ್ದಾರೆ. ನಮ್ಮ ತಾತ ಅವಾಗೆಲ್ಲ ಅದೆಷ್ಟೋ ಒಂದು 12 ಕುಂಟೆ ಏನೋ ಜಮೀನು ಫುಲ್ ಆ ಕಡೆ ಎಲ್ಲ ನಮ್ದೇ ಅಂತ ಜಮೀನು. 12 ಕುಂಟೆ 12 ಎಕರೆ. 12 ಕುಂಟೆ 12 ಎಕರೆ ಜಮೀನೇನೋ ಮಾಡಿತಂತೆ. ಅದೇನೋ ವಿಶ್ವಾಸದಲ್ಲೇನೋ ಬಿಟ್ಕೊಟ್ಟೈತಂತೆ ನಮ್ಮ ತಾತ. ಆ ಕಡೆ ಎಲ್ಲ ಏನು ದುಡ್ಡು ಇಸ್ಕೊಂಡಿಲ್ವಂತೆ, ಬರೀ ಅವಾಗೆಲ್ಲ ಹಿಂಗೆ ಫ್ರೆಂಡ್ಶಿಪ್ ವಿಶ್ವಾಸ. ಅದಕ್ಕೋಸ್ಕರ ಅವ್ರಿಗೆ ಬಿಟ್ಕೊಟ್ಟೈತಂತೆ. ಇವಾಗ ಅವರೆಲ್ಲ ಏನೇನೋ ಬಂದೋಬಸ್ತ್ ಮಾಡ್ಕೊಂಡು ಅವ್ರದ್ದು ಅಂತ ಇದು ಮಾಡ್ತಾರೆ. ಬರೀ ವಿಶ್ವಾಸದಲ್ಲಿ ಬಿಟ್ಕೊಟ್ಟಿರೋದು ನಮ್ಮ ತಾತ. ಹಾಗಾಗಿ ಈಗ ನಮಗೆ ಉಳ್ದಿರೋದು ಮಿಕ್ಕಿದ್ದು ಪಕ್ಕಿದ್ದು ಎಲ್ಲ ಇದೊಂದು ಸ್ವಲ್ಪ. ಆಮೇಲೆ ಈ ಕಡೆ ಆಮೇಲೆ ನೋಡಿ ಇಲ್ಲಿ ಎಷ್ಟು 56 ಸಸಿನೋ 60 ಸಸಿನೋ ಅವೇ. ಇಲ್ಲಿ ಒಂದು 50 ಸಸಿ 60 ಸಸಿ ಒಳಗೆ ಒಟ್ಟಿನಲ್ಲಿ ಅಲ್ಲಿ ಮನೆ ಹತ್ರ ಹೋಗ್ತೀವಲ್ಲ. ಆಮೇಲೆ ಇಲ್ಲಿ ಒಂದು 46 ಸಸಿ ಏನೋ ಇದಾವೆ. ಇಲ್ಲ ಇಲ್ಲೂ ಅಷ್ಟೇ ಇದಾವೆ ಕಣ. 50ವ? ಇಲ್ಲೊಂದು 50. ಇಲ್ಲೊಂದು 50 ಸಸಿ ಇದಾವೆ. ಆಮೇಲೆ ನೋಡಿ ಇಲ್ಲಿ ಒಂದು 2 ಎಕರೆ ಇದೆ. ಇದು 2 ಎಕರೆ. ಅಲ್ಲಿ ಹಲಸೆ ಮರ ಐತಲ್ಲ, ನೀವು ಹಲಸೆ ಮರ ನೋಡಿದ್ದೀರಾ? ನೋಡಿ ಇದು ಆಲ್ಮರ ಐತಲ್ಲ, ಆಲ್ಮರನು ಅದು ನಮ್ಮದೇ. ಆಲ್ಮರ ಸೇರಿಸ್ಕೊಂಡು ಅಲ್ಲೊಂದು ಲೈಟ್ ಕಂಬ ಕಾಣ್ತಿದೆ ಅಲ್ಲಿಂದ. ಅಲ್ಲಿ ಹಲಸೆ ಮರ ಐತಿಯಲ್ಲ, ಹಲಸೆ ಮರದವರೆಗೂ ಇದು ಜಮೀನು ಬರುತ್ತೆ. ಗೊಂಬೆ ನೋಡಿ ಇದೊಂದು ದೊಡ್ಡದು ಹಲಸೆ ಮರ ಐತಲ್ಲ, ಇದು ನಮ್ದೇನೆ. ಇದು ಒಂದು ನಮ್ಮ ತಾತಲ್ಲ, ಯಾರೋ ಮುತ್ತಾತನ ಯಾರೋ ನೆಟ್ಟಿರೋದಂತೆ. ನೋಡಿ ಎಷ್ಟು ದೊಡ್ಡದಾಗಿದೆ, ಇನ್ನು ವಿಶಾಲವಾಗಿದೆ ಈ ಹಲಸೆ ಮರ. ಇಲ್ಲಿ ದೊಡ್ಡದು ಇದು ಒಂಥರ ಹಳೆ ಮರ. ನಮ್ಮ ತಾತನ ನೆನಪಿಗೋಸ್ಕರ ಇದೊಂದು ಐತೆ. ಅದು ಕಡ್ದಿಲ್ಲ ಏನಕ್ಕೆ ಅಂತಂದರೆ ಜಾಸ್ತಿ ಕಡ್ದಿಲ್ಲ ಇದು ಅಂತ ಅಂದ್ಬಿಟ್ಟು ಇದನ್ನ ಕಡ್ದಿಲ್ಲ. ಐತೆ ದೊಡ್ಡ ಆಲದ ಮರ ಇದು. ನಮಗೆ ಇದು ಹಾಲು ಸೊಪ್ಪು ಬಿಟ್ಟಾಗೆಲ್ಲ ಆಡಿಗೆ ಮೇವು ಇಲ್ಲೇ ಆಗುತ್ತೆ ನೋಡಿ. ಇಲ್ಲಿಂದ ನಮ್ಮದು ರೋಡ್ ಸೈಡ್ ತುದಿಯಿಂದ ಹಿಡಿದು ಈಗ ಪಕ್ಕದಲ್ಲೇ ರೋಡ್ ಆಗಿದೆ. ರೋಡ್ಗೆ ನಮಗೇನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ನಿಮ್ಮ ಗೊಂಬೆ ಕರ್ಕ ನಡಿ ಬಾಬಾ ಜಮೀನು ಸುತ್ತಾಡ್ಸ ಕರ್ಕೊಂಬಂದ. ಇಲ್ಲ ಹೊಂಟದು. ಈಗ ನೋಡಿದ್ರಲ್ಲ ನಮ್ಮ ಜಮೀನಿನ ಹೋಮ್ ಟೂರು. ಅದನ್ನೇ ಫ್ರೆಂಡ್ಸ್, ಅದು ನನ್ನ ಗಂಡನ ಕೈಲಿ ಪರ್ಮಿಷನ್ ತಗೊಂಡು ಇವತ್ತು ವಿಡಿಯೋ ಮಾಡಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ದೀರಾ ಜಮೀನು ಹೋಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು. ಇಷ್ಟೇ ನಮ್ಮ ಜಮೀನು. ನಮ್ಮ ತಾತಾರು ಮಾಡಿರೋದಕ್ಕೆ ನಮಗೆ ಇಷ್ಟಾರು ಐತೆ. ಅವ್ರು ಮಾಡೋದಕ್ಕೆ ನೆನ್ಕೋಬೇಕು ಡೈಲಿ ಅವ್ರನ್ನ. ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ನಾವು ಎಷ್ಟು ಕೂಲಿ ಒಂದು ಕುಂಟೆ ಜಮೀನು ಬಂದು ಎಷ್ಟು 55-60 ಒಂದು 55-60 ಸಾವಿರ ರೂಪಾಯಿ ಒಂದು ಕುಂಟೆಗೆ ನಡೀತೈತೆ. ಅದ್ರ ನಮ್ಮ ಕೈಲಿ ಏನು ಅಂದ್ರೆ ಹೊರಗಡೆ ಊರೊಳಗಿದ್ರೆ ಇನ್ನೂ ಜಾಸ್ತಿ. 1 ಕುಂಟೆಗೆ 1 ಲಕ್ಷ 2 ಲಕ್ಷ ತಗೊಳ್ತಾರೆ. ಇಲ್ಲಿ ಬಂದು 50-60 ಸಾವಿರ ನಡೀತೈತೆ 1 ಕುಂಟೆ. ಅದ್ರಲ್ಲಿ ನಮ್ಮ ಕೈಲಿ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ.
ಅದ್ರ ನಮ್ಮ ತಾತ್ಕಿರ ಪಾಪ ಅವ್ರನ್ನ ತಗೊಳ್ತೀನಿ ಅಂದ್ರು ಕೂಡ ಯಾರು ಇಲ್ಲ ಇಲ್ಲ ಕೂಡ ಮಾರೋದು ಅಷ್ಟಾಗಿಲ್ಲ. ಯಾರು ಮಾರಲ್ಲ ಜಮೀನು ಒಂದೇ ಕಡೆ. ತಗೊಳ್ತೀನಿ ಅಂದ್ರು ಯಾರು ಕೊಡಲ್ಲ. ಹಂಗಾಗಿ ನಮ್ಮ ತಾತಾರು ಮಾಡಿರೋದ್ರಿಂದ ಇದರಿಂದ ನಾವೇನೋ ಒಂಚೂರು ಅನ್ನ ತಿಂತಾ ಇದೀವಿ. ಹಂಗಾಗಿ ಜಮೀನು ಯಾರು ಯಾವತ್ತೂ ಏನು ಮಾರ್ಕೊಳಕ್ ಹೋಗ್ಬೇಡಿ. ಗೌರ್ಮೆಂಟ್ ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ಜಮೀನ್ ಇರ್ಬೇಕು. ಯಾಕೆ ಅಂತ ಅಂದ್ರೆ ಜಮೀನಿದ್ರೆ ಯಾವತ್ತೂ ಕೈ ಕೊಡಲ್ಲ ಭೂಮಿ ತಾಯಿ. ನೋಡಿ ಅವತ್ತು ನಾವು ಒಂದು ನಮ್ಮ ತಾತವರೆಲ್ಲ ಬೆಳೀತಿದ್ದು ಬರೀ ಹೊಲ ರಾಗಿ ಬೆಳೆಯೋರು. ಎಲ್ಲ ರಾಗಿ ಅಂದ್ರೆ ಮಳೆ ಟೈಮಲ್ಲಿ ರಾಗಿ ಮತ್ತೆ ಯಾಕೆಂದ್ರೆ ಕರೆಂಟ್ಗಾಗ್ಲಿ ನೀರಿಗಾಗ್ಲಿ ಭಾಳ ಅಭಾವ ಇರ್ತಲ್ಲ, ಹಂಗಾಗಿ ಅವರು ಈ ಸೊಸಿಗಳನ್ನ ನೆಡೋಕ್ಕೆ ಧೈರ್ಯ ಮಾಡಿರಲಿಲ್ಲ. ಈಗ ನಮ್ಮ ಮಾವರು ಅಷ್ಟೇ, ಅವರು ಸಹ ನೆಟ್ಟಿರಲಿಲ್ಲ ಕರೆಂಟು ನೀರು ಏನು ಇವ್ರ ಅಪ್ಪ ಇವ್ರ ಅಮ್ಮ ಏನು ನೆಟ್ಟಿರ್ಲಿಲ್ಲ. ನಾವು ತಂಗಿ ಸಸಿ ನೆಡ್ಬೇಕು ಅಂತ ನಾನು ಹೇಳಿ ಓಲ್ಡ್ ಹಿಡಿಯೋದಿಲ್ಲ, ಮನೆ ಬಿಟ್ಟು ಹೋಗಿದ್ದೆ ಅಂತ ಅಂದ್ಬಿಟ್ಟು ನಾನು ತಂಗಿ ಸಸಿ ನೆಡ್ಸೋಕ್ಕೋಸ್ಕರನೇ ಜಮೀನು ಇಟ್ಕೊಂಡು ತಂಗಿ ಸಸಿ ನೆಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ಇದು ಮಾಡಿದ್ದು. ಆಮೇಲೆ ತಂಗಿ ಸಸಿ ನೆಟ್ಟಿ ಇವಾಗ ಎಬ್ಬರಿಸಿ ಅವೆಲ್ಲ ಒಂದೊಂದು ಅಂದರೆ ಇದಾಗಿದ್ದಾವೆ, ಒಂಬಳೆ ಹೊಂಟಿದ್ದಾವೆ. ಮುಂದಿನ ವರ್ಷ ನೋಡಿ ಅವಾಗೆಲ್ಲ ಕಷ್ಟಪಟ್ಟು ನೆಟ್ಟಿದ್ದು ನೋಡಿ ಆಲೆ ದಸಿ ಯಾವ ಥರ ಹೊಡೆದಿದೆ ಅಂತಂದರೆ ಯಾವ ಥರ ಅಂಟ್ಕೊಂಡಿದೆ ನೋಡ್ತಾರೆ. ಒಂದೇ ಅರಳು ಇರೋದು, ಒಂದೇ ಅರಳು ಇದು ಫಸ್ಟ್ನೇದಲ್ಲ, ನಾವು ಒಂದೇ ಅರಳು ಇದರಲ್ಲಿ ಇರೋದು. ಇಲ್ಲಿ ಒಂದೇ ಒಂದು ಅರಳು ಐತೆ, ಫಸ್ಟ್ನೇವು ಹಿಂಗೆ ಇದಾಗಲ್ಲ, ಇಲ್ಲಿ ಒಂದೇ ಒಂದು ಅರಳು ಐತೆ ಅಷ್ಟೇ. ಅದು ನಿಂತ್ಕೊಳ್ಳಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟಾರ್ಟಿಂಗು ನಿಂತ್ಕೊಳ್ಳಲ್ಲ, ಬರೀ ಖಾಲಿ ಹೊಡಿತಾರೆ. ಜಮೀನಿರೋರು ಯಾರು ಜಮೀನ ಮಾರಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಜಮೀನಂತೂ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಏಕೆಂತ ಅಂದರೆ ಇವತ್ತಲ್ಲ ಮುಂದೆ ಒಂದಿನ ಅದರಿಂದ ಅನ್ನ ತಿನ್ಬೋದು. ನಾವು ಯಾವುದೇ ಗೌರ್ಮೆಂಟ್ ಕೆಲಸ ಆಗಲಿ ನಾವು ಮಾಡ್ತಾರೆ ಕೆಲಸ ಆಗಲಿ ಯಾವತ್ತೂ ಕೈ ಕೊಡ್ಬೋದು. 12 ಎಕರೆ ಇತ್ತಂತೆ ನಮ್ಮ ತಾತ, 12 ಎಕರೆನೂ ಸಂಪಾದನೆ ಮಾಡಿತ್ತಂತೆ ಪಾಪ. ನಮ್ಮ ತಾತ ಫ್ರೀಯಾಗಿ ಬಿಟ್ಕೊಟ್ಟೈತೆ, ವಿಶ್ವಾಸದಲ್ಲಿ ಬಿಟ್ಕೊಟ್ಟೈತೆ. ಇವತ್ತು ಅವ್ರು ಅನ್ನ ತಿಂತಾವ್ರ ಜಮೀನಲ್ಲಿ. ಅದಕ್ಕೆ ಹೇಳ್ತಾ ಇರೋದು ಜಮೀನು ಅಂತೂ ಕಳ್ಕೊಳ್ಳೋದಕ್ಕೆ ಈಗಿನ ಕಾಲದಲ್ಲಿ ಒಟ್ಟಿನಲ್ಲಿ ಆ ಥರ ವಿಶ್ವಾಸದಲ್ಲಿ ಯಾರು ಬಿಟ್ಕೊಡಲ್ಲ. ಆಗ ಅಂದರೆ ಒಂದು ಸ್ವಲ್ಪ ನಂಬಿಕೆ ಜಾಸ್ತಿ. ಹಿಂಗೆ ಏನೋ ಉಳ್ತಾ ಇದ್ದೀನಿ ಈಗ ಹಿಂಗೆ ಬಿಟ್ಕೊಡು ಆಮೇಲೆ ಬಿಟ್ಕೊಡ್ತೀನಿ ಅಂದ ಲೆಕ್ಕಾಚಾರಕ್ಕೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಜಮೀನು ಇರಲ್ವಲ್ಲ, ಹಿಂಗೆ ವಿಶ್ವಾಸದಲ್ಲಿ ಹಿಂಗೆ ಕೇಳಿರ್ತಾರೆ ಬಿಟ್ಕೊಡು ಅಂತ ಅಂದ್ಬಿಟ್ಟು. ನಮ್ಮ ತಾತ ಹಂಗೇನೆ ಅದೆಷ್ಟೋ ಈಗಿನ ಕಾಲದಲ್ಲಿ ಯಾರು ಆ ಥರ ಕೊಡಲ್ಲ. ನಮ್ಮ ತಾತ ನನಗೆ ಸಾಕು ಇಷ್ಟು ಅಂತ ಅಂದ್ಬಿಟ್ಟು ಒಂದು 4 ಎಕರೆ ಮಡಿಕೊಂಡು ಮಿಕ್ಕಿದ್ದೆಲ್ಲ ಬಿಟ್ಕೊಡ್ದು. ಈಗಿನ ಕಾಲದಲ್ಲಿ ತಿರ್ಗಾಡಕ್ಕೆ ಜಾಗ ಕೊಡಲ್ಲ ಹಂಗೆ. ಹಂಗಾಗಿ ಇವತ್ತಲ್ಲ ನಾಳೆ ಇನ್ನೂ 100 ವರ್ಷ 200 ವರ್ಷ ಹೋದ್ರು ಅವತ್ತು ಜಮೀನು ಬಿಟ್ಕೊಟ್ಟೈತೆ. ಆದ್ರೆ ಅವ್ರೇನ್ ಗೊತ್ತಾ, ನಮ್ಮೇಲೆ ಒಂದೊಂದ್ಸಲಿ ಜಗಳಕ್ಕೆ ಬರ್ತಾರೆ, ಅಲ್ಲೋಡ್ಸೋರೆ ಇಲ್ಲೋಡ್ಸೋರೆ ಅಂತ ಅಂದ್ಬಿಟ್ಟು ನಮ್ಮೇಲೆ. ನಾನು ಹಂಗೆ ಅಂತೀನಿ ಒಂದೊಂದ್ಸಲಿ ಅವ್ರಿಗೆ, ನಮ್ಮ ತಾತ ಅವತ್ತು ವಿಶ್ವಾಸದಲ್ಲಿ ಬಿಟ್ಕೊಟ್ಟಿರೋಕೆ ಇವತ್ತು ನೀವು ಅದ್ರಲ್ಲಿ ಅನ್ನ ತಿಂತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಅದು ಅವ್ರು ಗೊತ್ತು, ಮೊಮ್ಮಕ್ಳುಗಳಿಗೆ ಏನು ಗೊತ್ತು, ಏನೋ ನಮ್ಮ ಅಪ್ಪ ಸಂಪಾದನೆ ಮಾಡಿರ್ತದೆ ಅಂತ ಅಂದ್ಕೊಂಡಿರ್ತಾರೆ. ನಾವು ಅವಾಗೆಲ್ಲವ ಈಗಲೂ ಅಷ್ಟೇ ಯಾರ್ದಾರ ತೋಟಗಳಲ್ಲಿ ಕಾಯಿ ತುಂಬಕ್ಕೆ ಹೋದಾಗ ಅಂದ್ಕೊಳ್ತೀವಿ ನಮ್ಮದು ತೋಟ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅವಾಗೆಲ್ಲ ಅಂದ್ಕೊಳ್ಳುವ. ಆ ಛಲದಕ್ಕೋಸ್ಕರ ನಾವು ಇಷ್ಟೆಲ್ಲ ಇದು ಮಾಡಿ ಸಸಿಗಳು ನೆಟ್ಟು ಈ ಥರ ಎಬ್ಬಿಸಿದ್ದೀವಿ. ನೋಡೋಣ ಕಾಯಿ ಯಾವತ್ತು ಕೀಳ್ತೀವಿ. ಒಂದಿನ ಕೀಳ್ತೀವಿ. ಈಗೇನು ತಿಂಡಿ ಮಾಡ್ತೀವಿ ಮ್ಯಾಮ್ರೆ? ಏನು ತಿಂಡಿ ಮಾಡ್ತೀರಾ? ಏನು ಮಾಡಬೇಕು, ಇಷ್ಟ ದಿನಲ್ಲ ಯಾವುದು ಪಾಲಕು ಕ್ಯಾಂಡೇನಿಲ್ಲ, ಮೊನ್ನೆ ಅಡುಗೆ ಮಾಡಿದ್ದಲ್ವ ಕ್ಯಾಂಡಿಲ್ಲ. ಅದ್ರ ಮೇಲೆ ಹಾಕ್ಬಿಡಿ, ಇಲ್ಲೇ ಕೆಳಕಾದಂಗೆ ಹಾಕು ಬಡ್ಡಿಗೆ, ಅದ್ರ ಮೇಲೆ ಹಾಕಿರೋದು. ಅದೇನು ಹಂಗ ಇನ್ನೂ ಮಣ್ಣೈತೆ ಅಷ್ಟೊಂಥರ ಇದು ಮಾಡ್ತಾ ಇದೆಯಲ್ಲ. ನೋಡಿ ಇಲ್ಲಿ ಪಾಲಕ್ ಸೊಪ್ಪು ತಗೊಂಬಂದವ್ರೆ, ನೀಟಾಗಿರೋ ತಗೊಂಡೇ ಬಂದಿಲ್ಲ. ಈ ಮಣ್ಣು ಕಸ ಅವ್ರು ತುಂಬಾರ ಒಂದು ಗಾಡಿ ಕಸ. ಇನ್ನು ನೆಲದಲ್ಲಿ ಬೆಳೆಯೋದು ಇನ್ನೇನು ಮಣ್ಣದಲ್ಲಿ ಇನ್ನೇನದು ಒಂದೊಂದು ಕಂತೆಗಳು ನೀಟಾಗಿ ಕಟ್ಟಿರ್ತಾರೆ, ಅಂತರ ತರಬೇಕು. ಬರೀ ಇವರು ಸತ್ತೆ ಪತ್ತೆ ಎಲ್ಲ ತುಂಬ ಸತ್ತೆ ಗಿತ್ತೆ ಎಲ್ಲನೇ. ನಮ್ಮನೇಲಿ ಏನೇನಾದ್ರು ಬೆಳಿಬೋದು, ಇಲ್ಲೇ ತರಕಾರಿ. ನನ್ನ ಗಂಡ ಏನು ಬೆಳೆಯೋದೇ ಇಲ್ಲ, ಮನೆಗೆ ಆಗೋವಷ್ಟಾರು ಬೆಳ್ಕೋಬೋದು, ಅದೇ ಬೆಳೆಯೋದೇ ಇಲ್ಲ ಇವರು. ಸೊಪ್ಪು ಪಪ್ಪು ಹಾಕ್ಬೋದು, ಎಂಥದ್ದು ಹಾಕಲ್ಲ. ನೀನೇ ಅಲ್ಲಿ ಹಿಂದ್ಗಡೆ ಅಷ್ಟೊಂಥರ ಜಾಗ ಐತಪ್ಪ, ಏನೋ ಕುಕ್ಕೊಂಡು ಒಂದು ಸೊಪ್ಪು ಏನಾರ ಒಂದು ಮನೆಗೆ ಬೆಳ್ಕೋಬೋದಪ್ಪ. ಎಷ್ಟೋ ಕಡೆ ಸಿಟಿ ಕಡೆ ಅಲ್ಲವ ಜಾಗ ಇಲ್ದಾನೆ ಟೆರಸ್ ಮೇಲೆ ಬೆಳ್ಕೋತಾರೆ ಪಾಟ್ಗಳಲ್ಲಿ. ಅದಕ್ಕೆ ಹೇಳ್ತಾ ಇರೋದು ಜಾಗ ಇದ್ರೂ ಬೆಳೆಯಲ್ಲ. ನಾನು ಇವತ್ತು ಮಾಡ್ತಾ ಇರೋದು ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ, ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಪಾಲಕ್ ಸೊಪ್ಪು ಕ್ಲೀನ್ ಮಾಡಿದ್ದೀನಿ, ಜಾಸ್ತಿ ಆಗುತ್ತೆ. ಒಂದು ಕಂತೆ ತಗೊಂಬಂದಿದ್ರು, ಅದಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ನೀವೇನು ಪುಡಿ ಪಡಿ ಎಲ್ಲ ತುಂಬ್ಕೊಂಬಂದವ್ರು ನಮ್ಮ ಮನೆಯವ್ರು.
ಓಹ್ ಏನು ನಾನು ಕಿತ್ಕೊಂಬಂದಿದ್ದೇನೆ ತರ್ಕೊಂಡಲ್ಲಿ ಮಾರತ್ತ ತಂದಿರೋದು ಕಡ್ಲ. ಅದಕ್ಕೆ ಹೇಳ್ತಾ ಇರೋದು ಚೆನ್ನಾಗಿರೋದು ತಂದಿಲ್ಲ ನೀನು. ತೊಳೆದು ತಗೊಂಬಿಟ್ಟು ಬಂದಿದ್ದೀನಿ, ಇವಾಗ ಬೇಯಿಸೋದಕ್ಕೆ ಹಾಕಿದ್ದೀನಿ. ಹಂಗೆ ಸಣ್ಣದಾಗಿ ಹಚ್ಚಿ ಹಾಕಿರೋ ಒಗ್ಗರಣೆಲ್ಲೇ ಬೇಯ್ಕೊಳ್ಳೋದೇನಪ್ಪ. ರುಬ್ಬೇಕು ಪಾಲಕ್ ಸೊಪ್ಪು. ಇಲ್ಲೊಂದೆರಡು ಹಸಿರು ಮೆಣಸಿನ್ಕಾಯಿ ಕಿತ್ಕೊಳ್ಳೋ. ಮೆಣಸಿನ್ಕಾಯಿ ಅಷ್ಟು ಕಿತ್ಕೊಂಬಂದಿದ್ದೀನಿ ನೋಡಿ, ಸಾಕ? ಸಾಕ? ಈರುಳ್ಳಿ ಹಾಕೋಣ? ಎಷ್ಟು ಲೆಕ್ಕ ಹಾಕೋಣ ಕಿತ್ಕೊಂಬಂದಿದ್ದೀನಿ. ನೀನಾಗ ಒಂದೇ ಸರಿ ಕಿತ್ಕೊಂಬಂದು ವೇಸ್ಟ್ ಮಾಡಾಕ್ಬಿಡ್ತೀಯ. ಸಾಲದು ಇಲ್ಲ ಬಾ. ಚಾಲಲ್ಲ. ಏನು ಕಂಪ್ಲೇಂಟ್ ಹೇಳ್ತಾ ಏನಂದ್ರೆ ನಾನು ಖಾರ ಜಾಸ್ತಿ ತಿಂತೀನಿ, ನಮ್ಮನೆಯವರು ಖಾರ ಕಮ್ಮಿ. ನನಗೆ ಖಾರ ಮುಂದಿರಬೇಕು, ಆದರೆ ಇವ್ರಿಗೆ ಖಾರ ಕಮ್ಮಿ ಇರಬೇಕು. ಖಾರ ಜಾಸ್ತಿ ಇರೋ ತಿಂತೀನಿ, ಅಷ್ಟು ಗೊತ್ತೇ ಖಾರ ತಿನ್ನೋಕ್ಕಾಯ್ತದೇನಲ್ಲ. ಇನ್ನು ತಂದಿರೋ ಮೆಣಸಿನ್ಕಾಯಿ ನಿಜ ಅದಕ್ಕೆ ಜಾಸ್ತಿ ಹಾಕ್ಬಿಡ್ತೀವಿ ಅಂದ್ಬಿಟ್ಟು ನಾನೆಲ್ಲ ಕಿತ್ಕೊಂಬಂದು. ನಾನು ಖಾರ ಪುಡಿ ಹಾಕ್ತೀನಿ ಬಾ, ನೀನು ಅಷ್ಟು ಖಾರ ಪುಡಿ ಹಾಕ್ಬೇಡ, ಪಲಾವ್ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಲ್ಲ. ಬೇಕಾದ್ರೆ ಇನ್ನೂ ಒಂದು ನಾಲ್ಕು ಕಿತ್ಕೊಂಡ್ಬಿಡ್ತೀನಿ ಹೋಗ್ಬಿಟ್ಟು. ನೋಡಿ ಇಷ್ಟು ಮೆಣಸಿನ್ಕಾಯಿ ಸಾಕಾಗಲ್ವಾ? ಹಾಕೋದು 8-15 ಮೆಣಸಿನ್ಕಾಯಿ ಅವೆ ಅದರೊಳಗೆ. ತಾರು ಹೊಸ್ದಾಗಿ ಟ್ರೈ ಮಾಡ್ತಾವಳೆ. ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮು ಪಾಲಕ್ ರೈಸ್ ಮಾಡ್ತಾ ಇರೋದು. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ ಇಷ್ಟು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. ಮತ್ತು ಪಾಲಕ್ ಸೊಪ್ಪು ಬೇಯಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸ್ಪೈಸಸ್ ತೊಗೊಂಬಂದಿದ್ದೀನಿ. ನೋಡೋಣ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಹೆಂಗೆ ಬರುತ್ತೆ ಅಂತ ಫ್ರೆಂಡ್ಸ್. ಇನ್ನೇನಾದ್ರು ಚೆನ್ನಾಗಿ ಮಾಡಿದ್ರೆ 2-3 ದಿನ ನಾನು ಪಾಲಕ್ ಪನ್ನೀರ್ ಮಾಡಿದ್ದೀನಿ. ಪಾಲಕ್ ಪನ್ನೀರ್ ಬರ್ತಲ್ಲ ಅದನ್ನ ಮಾಡಿದ್ದೀನಿ. ಇವ್ರು ಪನ್ನೀರ್ ಬರ್ತಾರೆ ಅಂತ ಅನ್ಕೊಂಡೆ, ಬರೀ ಪಾಲಕ್ ಸೊಪ್ಪು ತಗೊಂಬಂದಿದ್ದಾರೆ. ಅದಕ್ಕೆ ಯೋಚನೆ ಮಾಡಿದೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ತಿಂಡಿ ಹೋಯ್ತದೆ, ಊಟಕ್ಕೂ ಹೋಯ್ತದೆ ಅಂದ್ಬಿಟ್ಟು ಪಾಲಕ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ನಾನು ಹೇಳೋದೇ ಒಂದು, ಬಟ್ ಅವ್ರು ತರೋದೇ ಒಂದು. ಹಂಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದ್ಯಾವ ಗೊತ್ತಪ್ಪ ಒಳ್ಳೆ ಬುದ್ಧಿ. ಸರ್ಕಸ್ ಮಾಡ್ತಾವ ಅದರಲ್ಲೇ ಉಯ್ಕೊಂಡ್ರೆ ಗೊತ್ತಾಗಿದೆ ಕೈ ಮೇಕೆ. ನೀನು ಇದೆಯಲ್ಲ ಟೆನ್ಷನ್ ಆಗ್ತದೆ. ಹೇಳಿದಲ್ಲ ಇನ್ನು ರಜೆ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ತೀಯ, ಆಡು ಮೇಸರ ಕುರಿ ಮೇಸರ ಅಂದ್ಬಿಟ್ಟು, ಅದಕ್ಕೆ ನಾನು ರಜಾನೇ ಹಾಕಲ್ಲ. ಹೌದು, ನೀನು ರಜೆ ಹಾಕಿದ್ರೆ ನಮ್ಮನೆ ರಜೆ ಹಾಕಿದ್ರೆ ನನ್ನ ಹೊಸನಲ್ಲ ಆಡುನಲ್ಲ ನನ್ನಾದ್ರೆ ಫೋನ್ ಮಾಡಿ ಕರೆಕ್ಟ್ ಟೈಮಿಗೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಸಿಗೆ ಮೇವು ತಿನ್ನಿಸ್ತಾ ಹಸಿ ನಾನಿದ್ದಾಗ ಹೆಂಗೋ ಹೊಟ್ಟೆ ತುಂಬ ಮೇದಿರ್ತಾವ ಬಾ ನೋಡಿಲಿ, ಹಬ್ಬ ಆಡ್ತವೆ. ಹುಡುಗರು ಗಂಟೆಗೋಸಲ್ಲಿ ಆಗ್ತಾನೆ ಇರ್ತಾರೆ ನೋಡಿ. ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ಈಗ ರುಬ್ಕೊಂಬಿಟ್ಟು ಬರ್ತೀನಿ. ಇಲ್ಲ ಮಸಾಲ ರುಬ್ಕೊಂಬತ್ತೀನಿ ಅಂತ ಹೋಗ್ಬಿಟ್ಟು ಹಿಂಗೆ ಬರೀ ಈರುಳ್ಳಿ ತಗೊಂಡಿದ್ಯಾ, ಬೋಣದ ಹಿಟ್ಟು ತಗೊಂಡಿದ್ದಿ? ಕರೆಂಟೇ ಹೋಯ್ತಾ? ಆಗಲೂ ರುಬ್ಕೋಬೇಕಾಯ್ತು. ಬೆಳಗ್ಗೆ ಹೊತ್ತದಕ್ಕೆ ಏನು ಮಾಡೋಕ್ಕೂ ಕೋಪ ಬರ್ತದೆ. ಕರೆಕ್ಟ್ ಟೈಮಿಗೆ ತೆಗಿತಾರೆ ಕರೆಂಟ್. ಎಲ್ಲ ರೆಡಿ ಮಾಡ್ಕೊಂಡು ರುಬ್ಬಕ್ಕೆ ತಾಂಡಗಳು ಕರೆಂಟು ಆಯ್ತು. ಈ ಮತ್ತೆ ಬರಲಿಲ್ಲ, ಲೇಟ್ ಆದರೆ ರಾತ್ರಿ ಸಾರೈತೆ, ರಾತ್ರಿ ಸಗಲನ್ನ ಐತೆ, ಊಟ ಮಾಡ್ಬಿಟ್ಟು ಹೋಗು. ಅದಕ್ಕೆ ಬೋಂಡ ಮಾಡ್ತಾಯಿದ್ದೇನು, ಬಂದ್ರೆ ಹಂಗಾಗಿ ಬಿಡೋದ್ರೆ ಹಿಂಗಾಗಿ ಅಂತ. ಈರುಳ್ಳಿ ಕಣ್ಣು ಬಿದ್ದೈತಿ. ಕರೆಂಟ್ ಬಂದಿಲ್ಲಕ್ಕಂತ ನೋಡ್ಬಿಡು, ನಾನು ಬಂದು ಅದೇನು ಈರುಳ್ಳಿ ತೊಳಿತಾ ಇದೆಯಾ? ಈರುಳ್ಳಿ ತೊಳಿಬೇಕು. ಅದು ಯಾವಾಗಲಿಂದನಾ? ಯಾವಾಗಲಿಂದ ಅಂದರೆ ನಾನು ಯಾವಾಗಲೂ ಈರುಳ್ಳಿ ತೊಳಿತೀನಿ, ನಾನು ವಿಡಿಯೋ ಮಾಡಲ್ಲ ಅಷ್ಟೇ. ಈರುಳ್ಳಿನೂ ತೊಳೆದಿನ, ಟೊಮಾಟೊ ತೊಳೆಯೋದು ನೋಡಿದ್ದೀನಿ. ಒಲೆ ಬೋರಾಡ್ತೈತೆ, ನಮ್ಮ ಅಪ್ಪ ಬರ್ಬೋದು. ಇದೇ ನಿಮ್ಮ ಅಪ್ಪ ಸುದ್ದಿ ಯಾವಾಗ ಸುಮ್ಕೊಂಡ್ರೆ ಡೈಲಿ ಬರೋದ್ರಲ್ಲೇ ಐತೆ. ಬರೋದಾದ್ರೆ ಫೋನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದು, ಫೋನ್ ಮಾಡಿತ್ತಾ? ಮತ್ತು ನಮ್ಮ ಅಪ್ಪ ಬರ್ತದೆ, ನಮ್ಮ ಅಪ್ಪ ಅದರೆಲ್ಲ ಕಾಣಿಸು.
ಈ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣೀರು ಬರ್ತಾವಲ್ಲ ಯಾಕೆ? ಈರುಳ್ಳಿ ಸತ್ತರೆ ಹೇಳಾರ ಯಾರು? ಏಯ್ ಕೆಳಗೆ ಕಣ್ಣು ಬಿಡ್ಕೊಂಡು ಕೊಯ್ಯಿ, ಬೆಳಗ್ಗೆ ಕುಯ್ಕೊಂಡ್ಯ. ಕಣ್ಣೀರು ಅಪ್ಪ, ಹೊಸ ಈರುಳ್ಳಿನ ಏನೋ ಗೊತ್ತಿಲ್ಲ, ಇದು ಹೊಸ ಈರುಳ್ಳಿ ಹಳೆ ಈರುಳ್ಳಿನ ಫುಲ್ಲು ಸ್ಟ್ರಾಂಗ್. ಕೊಂಡು ಮೇಯಕ್ಕೆ ಬಿಡ್ಕೊಂಡು ಕೊಯ್ತದೆ, ಏನೋ ಕೈ ಎತ್ಕೊಂಡ್ರೆ ನೀನು ಕುಯ್ಯ ಕುಂಡಿಸ್ಬೇಕಾಯ್ತು. ನಾವು ಹೋಟ್ಲಾಗ ಇದ್ದಾಗ ಇಂಥವು ಎಷ್ಟೆಷ್ಟು ಹಚ್ಚಿಕೊಂಡು ಒಂದೊಂದು ತಪ್ಪಲೆ ಎತ್ತಿತ್ಕೊಂಡಂತೆ. ಈಗ ನೀನು ಕಣ್ಣೀರು ಬಂದು ನನಗಾರು ಹೇಳ್ತೀನಿ, ನಮ್ಗೆ ಅವಾಗ ಕಣ್ಣೀರು ಬಂದರೆ ಯಾರಿಗೆ ಹೇಳ್ಬೇಕಾಯ್ತು? ಹಚ್ಕೊಡ್ಬೇಕು ತಾನೇ, ಮತ್ತೆ ಟ್ರೈನಿಂಗ್ ಐತಲ್ಲ. ನಮ್ಮ ಮನೆಯವರು 2 ಹಸಿರು ಮೆಣಸಿನ್ಕಾಯಿ ಕಿತ್ಕೊಂಬಂದಿರೋದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬಜ್ಜಿ ಮಾಡಕ್ಕೆ, ಪಕೋಡ ಮಾಡಕ್ಕೆ. ನಾನು ಬೆಳಗಿಂದ ಬತ್ತಿ ಅಂತ ತಾರಂಗೆ ಫೋನ್ ಮಾಡು ಅಂತ ಅಂದೆ. ಅವಳು ಫೋನ್ ಎತ್ತಲ್ಲ. ತಗಲಾಕ್ಬಿಡ್ತೀನಲ್ಲ, ಆ ಕೆಳಕ್ಕೆ ಹೋದ್ರೆ ಅದೇ ಮಳೆಯಲ್ಲಿ ಹೋಯ್ತಮ್ಮ, ಮಳೆನೇ ಹೊಂಟೋಯ್ತಪ್ಪ. ಮಳೆ ತಣ್ಣಕಾಯಿ ಹಾಕಿದ ನೀನು? ಅಯ್ಯೋ 2 ಸಾವಿರ ಕಾಳು ಹಾಕಿ ಓ ಹುಡುಗನ ಕೈಲಕ್ಕೆ ವರ್ಷಿದ್ದೆ, ಇನ್ನೂ ದುಡ್ಡೇ ಕೊಟ್ಟಿಲ್ಲ. ಅವನೇ ತೋಟ ಮಾಡ್ಕೊಂಡಿದ್ವಿ. ನಮ್ಮವು ಎಷ್ಟು ಚೆನ್ನಾಗಿ ಹುಟ್ಟಿದ ಕಣಮ್ಮ, ಹೊಂಟೆ ಹೋಯ್ತು ಕಣ. ಅಮ್ಮ ಈ ಕೋಳಿ ಗಿಳಿ ಏನು ಸಾಕಿಲ್ವ ನೀನು? ಏನೂ ಮರಿಗಿಲ್ಲ. ಏಕೆ? ಎಲ್ಲಾರು ಹೋದ್ರಿ ರೋಡೊಳಗೆ. ಅದು ಯಾವಲ್ಲ ಒಂದ್ಸಲ ಕೋಳಿ ಏನೋ ಬಾವಿಗೆ ಬಿದ್ದೋಗ್ಬಿಟ್ಟಿತ್ತು ಅಂತಿದಲ್ಲ. ನಿಮ್ಮಪ್ಪ ನಿಮ್ಮಪ್ಪ ನಾನು ಬಾವಿಗೆ ಬಿದ್ದು. ಯಾರು ನೀ ಬಾವಿಗೆ ಬಿದ್ದಿದ್ದ? ಅಲ್ಲ, ಬಾವಿಗೆ ಬಿದ್ದೋಗ್ಬಿಟ್ಟು ಅಲ್ಲೇ ಮೊಟ್ಟೆ ಇಕ್ಕೊಬಿಟ್ಟಿತ್ತು. ಬಾವಿ ಒಳಗೆ? ಬಾವಿ ಒಳಗೆ ಅದ್ರೊಳಗೆ ಮೊಟ್ಟೆ ಇಕ್ಕಿತ್ತ? ಅಲ್ಲೇ ಮೊಟ್ಟೆ ಇಕ್ಕಿತ್ತು ಒಂದೆರಡು. ಆಗ ಹಿಂಗೆ ಅಂತ ಯಾರೋ ತಗೊಳಕ್ಕೆ ಮಾಡವ್ರಿ. ನಾನ್ ಬಿಡ್ತೀನಿ, ನಮ್ಮ ಬಾಳ್ಗಂಚ್ಗೆ ಹೋಗಿದ್ದೆ. ಲಾಯರ್ ನಿಂತಿದ್ರು, ಯಾಕೆ ಅಮ್ಮ ಅಂತ. ಹಿಂಗಿನ ಕಣ್ಣು ಕೋಳಿ ಬಿದ್ದೋಗೋದು ಬಾವಿ ಒಳಕ್ಕೆ ಅಂದು ಹೊಡಕ್ಕೆ. ನಿಮ್ಮೂರಲ್ಲಿ ಯಾರು ಇಳಿಲಿಲ್ಲ ಬಾವಿ ಒಳಕ್ಕೆ? ಬಾವಿ ಒಳಕ್ಕೆ ಬಾ ಒಂಚೂರ ಆಮ್ಯಾಕೆ ಲಾಯರ್ ಇಂತ ಹೋಗಂದ್ರ ಹೋಗುಂದ್ರು. ಆಗ ನಿಮ್ಮ ಅಪ್ಪನ ಹೊಟ್ಲಿಂದ ಬತ್ತಿತ್ತು, ಹೆಣವು ಬೈಲಿಂದ ಯಾಕವ್ವ ಅಂತ. ಕೋಳಿ ಬಿದ್ದೋಗೋದು ಬಾವಿಗೆ ಲಾಯರ್ ಕಳ್ಸಿದ್ರು ಒಂದು. ನಡಿ ರಾಶಿ ರೋಡಲ್ಲಿ ನನ್ನ ಬೈಕಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಲಾಸ್ಟ್ ಬಂದಿದ್ದೆ. ಹಗ್ಗ ಈಸ್ಕೊಂಡಿದ್ದೆಯ, ತೊಗ್ದಿದ್ದೆ, ಈಚೆ ಗಡಿಗೆ ಹಾಕಿ ಹಾಕ್ಬಿಟ್ಟೆ ಮುನ್ನೋದು. ಅಯ್ಯಪ್ಪ, ಇವತ್ತು ನೆನ್ಕೊತೀನಿ. ನೋಡಪ್ಪ, ಕೋಳಿಗೆ ಅಷ್ಟೊಂದು ತಗಲ್ ಹೋಗ, ಊರೊಳಗೆಲ್ಲ ಹೋಗಿ ಕರ್ದಿದ್ವಿ ಜನನು. ಹಂಗಾರ ಅಲ್ಲೋ ನಮ್ಮೂರ್ಗೆ ಹೋಗಿ ಕರ್ಕೊಂಬಂದಿದ್ದಲ್ಲಿ ನಡ್ಕಡೆ. ನೀವು ಒಜ್ಜಿರನ್ನೇ ಮಾತ್ರೆ ಹೇಳಿದ್ದಲ್ಲ ನೀನು? ನಮ್ಮ ಮಾರ್ತೆ ಬಂದೆ ಕಣಮ್ಮ. ಅಯ್ಯ, ಅದಕ್ಕೆ ಬಂದೆ ನಾನು. ಇವತ್ತು ಮಿಸ್ ಮಾಡ್ದಂಗೆ ತಾಂಬತ್ತೀನಿ ಬಿಡು. ಎಂತ ಮಾತ್ರೆ ಹೇಳು? ಗ್ಯಾಸಿನ ಮಾತ್ರೆ ಒಂದು ಸತ್ತು ಅಂದ್ಕೊಟ್ಟಿರ್ಲಿಲ್ವ? ಸ್ಲಿಪ್ ಆಯ್ತಾ? ಸ್ಲಿಪ್ ಇದ್ರೆ ಕೊಡು, ತಾಂಬತ್ತೀನಿ. ಉದ್ದಾಗವೇ ಕೇಳಿ ಕೊಡ್ತಾರೆ ಮೆಡಿಕಲಲ್ಲಿ? ಮೆಡಿಕಲಲ್ಲಿ ಉದ್ದಾಗಿರೋ ಮಾತ್ರೆ ಕೊಡಿ. ಗ್ಯಾಸ್ಟಿಕ್ನವ? ಗ್ಯಾಸ್ಟಿಕ್ನವ ಅಂದ್ರೆ ಕೊಡ್ತಾರೆ. 1 ರೂಪಾಯಿನೂ ಬೇಡ. ಅವು ಎಷ್ಟು ತಗೋತಾರ ಅಷ್ಟು ತಾಂಬ. ಎಷ್ಟು ಸೀಟ್ ಬೇಕು? ಎಷ್ಟು ಸೀಟ್ ಬೇಡ, 1 ಸೀಟ್ ತಾಂಬತ್ತು. 1 ಸೀಟು? ನಾನು ನೆನ್ನೆ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಹಸುಗಳು ಫೀಡ್ಸ್ ಎಲ್ಲ ಹಾಕೊಂಬಂದ, ಮೆಡಿಕಲ್ ತಕ್ಕ ಹೋಗ್ಲೇ ಇಲ್ಲ. ಮೊದ್ಲೆಲ್ಲ ನೀವು ಪಲಾವ್ ಪಿಲಾವ್ ಮಾಡೋರ? ಅವಿಗೆ ಪಲಾವು ಇವೇನಿಲ್ವೇ ಇಲ್ಲ. ಅವಾಗೆಲ್ಲ ಬರೀ ಮುದ್ದೆ, ರೊಟ್ಟಿ. ಇದು ಹಬ್ಬಿಟ್ಟುಗಳನ್ನು ಹಬ್ಬ ಉಣಿನಲ್ಲಿ ಮಾತ್ರ ಅಂತ. ಅವಾಗೆಲ್ಲ ಒಬ್ಬಿಟ್ಟು ಇವೆಲ್ಲ ಮಾಡೋರು. ನೆಂಟ್ರು ಪಂಡ್ರು ಬಂದ್ರೆ ಇನ್ನ ರೊಟ್ಟಿ ಇಷ್ಟೇವೆ. ಕಲ್ತ್ಕೊಂಡು ತಿಂದು ಹೋಗೋರು ಹೊರತಕ್ಕೆ. ಏನ ತೊಂಗ್ಳಿ ಮುದ್ದೆ? ತೊಂಗ್ಳಿ ಮುದ್ದೆ ಬೆಳಗ್ಗೆಗೂ ಇದು ಮಾಡೋರ? ಮಿಚ್ಚ ಅದ್ರಿ. ಹೆಂಗ್ ಮಿಚ್ಕೊಳ್ಳೋರಿ? ಚಕ್ಕಲ್ ಮೇಲೆ ಇದು ಮೆಣಸಿನ್ಕಾಯಿ, ಈರುಳ್ಳಿ, ಇದು ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಚಕ್ಕಲ್ ಮೇಲೆ ಅದ್ಬಿಟ್ಟು ರಾತ್ರಿ ಮಿಗ್ಗಿರ್ತದಲ್ಲ ಮುದ್ದೆಯ. ನೋಡಪ್ಪ, ಈಗ ಮುದ್ದೆ ಮಿಕ್ಕಿರಿ ಯಾರು ಬರೀ ಹಸುಗ ಪಸುಗ ಏನು ಕರ್ ಕೊಡ್ಬಿಡ್ತಾರೆ. ಈಗ ಯಾಕೆ ಮುಟ್ಟೋದು? ನೋಡಮ್ಮ, ಸಪ್ಪೆ ಮಾಡೋಣ. ಸಪ್ಪೆ ಆಯ್ತಾ? ಅದ್ರೊಳಗೆ ಒಂಚೂರು ಉಪ್ಪು ಕಲ್ಸಿರ ಆಯ್ತದ. ಸರಿ ಆಯ್ತಾ? ಅದೇನು ನಮ್ಮ ಈಗ ಸಪ್ಪೆ ಏನಪ್ಪ? ಸಪ್ಪೆ ಆಗಿಲ್ಲ, ನಂಗೇನೋ ಸಪ್ಪೆ. ನೀನು ಹಾಕ್ಲಿಂತ ಹೆಂಗಿಂದ ಬಂದೈತೆ ನೋಡು. ತಿಂಕಳ ಒಲಿ ಕೂಲಿಗೆ ಹೋಗಿಲ್ಲ. ಮದುವೆ ಬಂದ್ಮೇಲೆ ಮದುವಾಗ ಬಂದ್ಮೇಲೆ ಮಕ್ಕಳು ಬಿಟ್ಟೆ ಹೋಗಿ
ಅಳ್ಕತ್ತದ ಚೂರು ಅಳ್ಕೊಳತ್ತೀನಿ. ಕೂಲಿಗೆ ಅವಾಗ ಎಷ್ಟು ಕೂಲಿ ಅಲ್ಲ ನಿಮಗೆ? 15 ರೂಪಾಯಿ. ವಾ 15. ಈಗ 500 ರೂಪಾಯಿ ಇನ್ನು ಒಂದು ಕರ್ಕಟ್ ಮಾಡೋದು ರಾಗಿ ಮಾಡಕ್ ಹೋಗೋದು. ಆಗೆಲ್ಲ ಸುಮಾರು ಕಷ್ಟಪಟ್ಟಿದ್ದೆ ಹಂಗಾರೆ 15 ರೂಪಾಯಿಂದ. ಹೋಗ ಕಷ್ಟಪಟ್ಟಿದ್ದೀನಿ ನಾನಂತೂ ಜನ ಮಾಡಿಕೊಂಡೆ. ಸಿಗ್ಬೇನಿಕೆರೋರು ನನ್ನ ತಮ್ಮದಿದ್ದೆ ಪುಷ್ಪಮ್ಮನ ಪುಟ್ಟರಾಜನ ಅಂತ ಹೋಗಿವ್ನಿ. ಬಳಿ ವನ್ಮಾರ್ನಹಳ್ಳಿ ಎಲ್ಲ ತಲೆ ಮೇಲೆ ಹೊತ್ಕೊಂಡು ತಿರುಗು ಏನಾಗಿಲ್ಲವ. ವಾಳ್ಗಂಚಿ ಇದು ಮಾಂಕೆರೆ ಚಿಗುರ್ನಹಳ್ಳಿ ಯಾರು ನೋಡಿಲ್ಲ. ಈಗಲೂ ಅಲ್ಲಿ ಹೆಬ್ಬೆಟ್ಟು ಕೊಡಕ್ ಬಂದ್ರಮ್ಮ ಚೆನ್ನಾಗಿದ್ದೀಯ ಅಂತ. ಹಾಗೆಲ್ಲ ಹಾಗೆ ಒಂದು ಡಜನ್ ಬೆಳಗ್ಗೆ ಎಷ್ಟು? 10 ರೂಪಾಯಿ 15. ಜಮೀನ್ ಸಂಪಾದನೆ ಮಾಡೈತೆ ಬಾಬು, ಜಮೀನ್ ಮಾಡೈತೆ. ಹಾಕ್ಸು ಊಸುತ್ತ ಇದು ಮಾಡಿ ಬಳೆ ಮಾಡಿ ಜಮೀನು ಮಾಡಿದ್ವಿ ಒಂದು ಸ್ವಲ್ಪ. ಮಾಡಿದೆ ಜಮೀನು ಮಾಡಿದೆ. ನನ್ನ ಮಕ್ಕಳೇ ಮಾಡ್ತಾವೆ. ಇಬ್ಬರು ಮಕ್ಳು ತಿರೋದ್ರ? ಇವ್ನು ನಡುಕ್ಲೂನು ಮದುವೆ ಮಾಡಿರೋರೆ ತೀರೋಗಿರೋ. ಮದುವೆ ಮಾಡಿ ಮಕ್ಕಳಾಗಿ ಸತ್ತೋದು. ಒಬ್ಬ ಮೋಟ್ರ್ ಕೊಡಕ್ಕೆ ಹೋಗಿ ಚಿಕ್ಕೋನು ಮೇಲೆ ಬಿದ್ದುಬಿಟ್ಟು ಅವ್ನು ಸತ್ತೋಗ್ಬಿಟ್ಟ. ತಾಂಡಾಗ ಅಡ್ಮಿಟ್ ಮಾಡಿ 1 ಲಕ್ಷ ಕಟ್ಟು ಒಳ್ಳಿಲ್ಲ. ಬೆಂಗಳೂರಲ್ಲಿ ಸತ್ತೋಗಿ ಅಲ್ಲೇ ಸೇರ್ತಿ ಸೇರಿಬಿಟ್ಟಿದ್ದು. ಅಲ್ಲೇ ಮಣ್ಣು ಮಾಡಿಬಿಟ್ಟು ಇವನು ದೊಡ್ಡವನಿಗೆ ಆಯ್ತು. ಅವನು ಮನೆ ಕಟ್ಟವನು ಹಿಡಿದು ಸ್ವಲ್ಪ ನಿಂಗಪ್ಪನೆಲ್ಲ ಹಿಡಿದು. ನಿಮ್ಮ ಮನೆಯವ್ರು ಏನಾಗ್ತಿರಾಗಿದ್ದಮ್ಮಾಗ್ಯಾರ? ನಮ್ಮಂತ ನಾಟಕ ಹೋಗಿ ಹೊರತಾಕಿ ಅಲ್ಲಿಂದ ಬಂದು ಯಾಕೆ ಆ ವಯಸ್ಸಿನಲ್ಲಿ ನೀವು ಕಳ್ಕೊಂಡು ಅಷ್ಟೆಲ್ಲ ಸಂಪಾದನೆ ಮಾಡಿ ಮಾಡಿದ್ದೀರ. ಎಂಥರ್ಗೂ ದುಃಖ ಇದೆ. ಅದು ಕಾಯಿಲೆ ಬಂದು ಸತ್ರ ಕಾಣಿಸಲ್ಲ. ಏನಾರು ಹೆಚ್ಚು ಕಮ್ಮಿ ಆಗಿ ಸತ್ಬಿಟ್ರೆ ಒಟ್ಟು ಮಾಡ್ಕೊಂಡು ಇರ್ತಕ್ಕ. ಅವರು ಹೋದ್ರು ಗೌಡ್ರೊಳ ನಾವು ಕರ್ಕೊಂಡು ನನ್ನ ಫೋಟೋನ ಓಡಿಸ್ಕೊಳ್ಳಿ ಹಂಗೆ. ನಿಮ್ಮ ಮನೆಯವ್ರ ಫೋಟೋ ಗಿಟ ಏನಿಲ್ಲ? ಮಕ್ಕಳು ಅವೇ ನಮ್ಮ ಗೌಡ್ರ ನಡ್ಸೋಣ ಮನೋಟ್ಗೆ ಮೈಸಂದ್ರದ್ದು. ನಿಮ್ಮ ಹುಡುಗರು ನೋಡಿಲ್ವೇನೋ ಅಲ್ವಾ ಈಗಿನ ಕೆಳಗೆ ಮಗ ಈಗ ನಂಗೆ ಅಕ್ಕಿ ಪಕ್ಕಿ ಇಲ್ಲ. ಶನಿವಾರ ಸಂತ ಹೋಗ್ಬೇಕು ಒಂದು ಸೇರು ಅಕ್ಕಿ ತಂದು. ಅವು ಎಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಿರಲ್ವ ಮಗ? ಆಗೆಲ್ಲ ನಡೆದಿರೋದಕ್ಕೆ ಹಿಂಗಿರೋದು ನೀನು. ಚೆನ್ನಾಗದಲ್ಲಮ್ಮ ಕೆರೆ ಕಟ್ಟೆಲ್ಲ ತುಂಬ ಕೋಪಾಡ ಈಗಲಂಗಲ್ಲ. ಹಾಂ ಅವಾಗ ತಂಗಿ ಸೊಸೆ ಎಲ್ಲ ಬರೀ ನೀರು ಹಂಗೆ ಬರ್ಸಿದೆಲ್ಲ ಬೋರು ಪಾರು ಏನಿಲ್ಲದೆ ಹೇಳು. ಅಲ್ದಲ್ಲೇ ಬಾವಿ ತೆಗ್ದಿದ್ದ ನಾನು. ಹಾಂ ಖಾರ ಮಸಾಲೆ ರೂಪದಲ್ಲೇ ಮಾಡಿರೋ ಪಾಲಕ್ ಚೆನ್ನಾಗೈತೆ. ಈಗ ಕೊಟ್ಟವಲ್ಲ ಕರೆಂಟು. ಹಂಗೆ ಹೊಟ್ಟೆ ಉರಿ ಕರೆಂಟು. ಆಗೆಲ್ಲ ನಿಮ್ಗೆ ಕರೆಂಟೇ ಇರ್ಲಿತ್ತಿಲ್ಲ ಅಲ್ವಾ? ದೀಪ ಹಚ್ಕೊಳ್ಳೋದು. ದೀಪ ಅವಾಗೇನು ಖಾರ ಎಲ್ಲ ಇದು ಕಲ್ಲಲ್ಲೇ ರುಬ್ಕೊಳ್ಳೋದು. ರುಬ್ಬೋದು, ಖಾರ ಹರ್ಕೊಳ್ಳೋದು, ಸೀಮೆಣ್ಣೆ ದೀಪ ಹಚ್ಕೊಂಡೆ. ಈಗ ನೋಡು 20 ಕರೆಂಟ್ ಇಲ್ಲ ಅನ್ನೋ ಗಾಡಿ ಮಾಡ್ತಾರೆ. ಇವ್ರು ಮಾಡ್ತಿದ್ರು. ಈಗ ನಾವೀಗ ಕರೆಂಟ್ ಇಲ್ಲ ಅಂದ್ರೆ ಏನು ಅಡುಗೆನೇ ಮಾಡಕ್ಕಲ್ಲ. ಕರೆಂಟ್ ಇಲ್ಲ ಅಡುಗೆ ಮಾಡಕ್ಕೆ. ಅವಾಗೆಲ್ಲ ಸೀಮೆಣ್ಣೆ ದೀಪ ಹಚ್ಕೊಂಡೆ. ದೀಪ ಕರೆಂಟ್ ಇಲ್ಲ ಅಲ್ವಾ ಮಗ? ಅಲ್ವಾ? ಇಲ್ಲ. ಯಾವ್ದೋ ಒಬ್ರು ಮಲ್ಲೇನಪ್ಪ ಕರೆಂಟ್ ಇಲ್ಲ. ಅದರಲ್ಲೇ ಕಾಲ ಮಾಡಿದ್ರ ಹಸೆಕಲ್ ಮೇಲೆ ಖಾರ. ಅಯ್ಯೋ ಆಗಂದ್ರೆ ಕರೆಂಟ್ ಇವೆಲ್ಲ ರುಬ್ಬಕ್ಕೆಲ್ಲ ಇವು ಇತ್ತಿಲ್ಲ. ಅವೇನಿದ್ರು ಮುದ್ದೆ ಇವಲ್ವಾ? ಅಜ್ಜಿಗೆ ಹಾಕೊಡ್ತೀನಿ. ನಾವು ತಿಂತೀವಿ ಹೋಗಿ ತಿಂತಿದ್ದ ಎಲ್ಲ ಕೈ ನೀರು ಕೂಡ ಅದೇ ಹಚ್ಕೊಡ ಇಟ್ಟಿದ್ದು ಹಸೆಕಲ್ ಮೇಲೆ ಮಿತ್ಕೊಂಡು ಓಡವು. ಅವಾಗ ನಮ್ಮ ಅಜ್ಜಿನೂ ಮಿತ್ಕೊಡೋದು ಕಣಮ್ಮ. ರಾಗಿ ಮುದ್ದೆಗೆ ಅದೇನೋ ಉಪ್ಪು ಬೆಳ್ಳುಳ್ಳಿ ಏನೋ ಜಜ್ಬಿಟ್ಟು ಅವ್ರು ಮಿತ್ಕೊಡೋದು ತಿನ್ನಕ್ಕೆ ನಮ್ಮ ಅಜ್ಜಿ. ಈಗ ರಾತ್ರಿ ಇಟ್ಟು ಮೆಕ್ತೀರ ಯಾರು ಉಣ್ಣರೇ ಇಲ್ಲ ಈಗ ಮಗ. ಅವಾಗ ಕಲ್ಮೇಲೆ ಇದನ್ನ ಕರದ್ಯ ಕಲ್ಮೇಲೆ ಒಸ್ಬಿಟ್ಟು ಉಪ್ಪು ಬೆಳ್ಳುಳ್ಳಿ ಎಲ್ಲ ಜಜ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಜಜ್ಬಿಟ್ಟು ಮಿದ್ಬಿಟ್ಟು ಕೊಡೋರು ಮುದ್ದೆ. ನಮ್ಮ ಅಜ್ಜಿನೂ ಕೊಡೋದು. ಕಟ್ಕೊಂಡು ತಿನ್ನವು. ಕಟ್ಕೊಂಡ್ ತಿನ್ನಿವು.